ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ದೈವ ಸಂದೇಶಕ್ಕೆ ನಾನು ಕ್ರಿಸ್ತ ಯೇಸುವಿನಲ್ಲಿ ಸ್ವಾಗತಿಸಲು ಬಯಸುತ್ತೇನೆ. ಪ್ರಿಯರೇ, ಇವತ್ತು ನಮ್ಮ ಸಂದೇಶವನ್ನು ನಾವು ಕ್ರಿಸ್ತನು ತನ್ನ ಮಕ್ಕಳನ್ನು ಸಭೆಯನ್ನಾಗಿ ಅವರಿಗೆ ಪವಿತ್ರಾತ್ಮ ಮುಖಾಂತರ ಅವರನ್ನು ಸಭೆಯಾಗಿ ನಿಲ್ಲುವಂತೆ ಮಾಡಿದ್ದಾನೆ. ಬರೀ ಸಭೆ ಆಗಿ ಅಲ್ಲದೆ ಅವರು ಆ ಸಭೆಯ ಮುಖಾಂತರ ಸಂದೇಶವನ್ನು ರಕ್ಷಣೆ ಸಂದೇಶವನ್ನು ಸಾರಬೇಕಾಗಿತ್ತು. ಈ ರಕ್ಷಣೆ ಸಂದೇಶವನ್ನು ನಾವು ಇವತ್ತು ಇನ್ನೂ ಮುಂದೆ ಕಲಿಯೋಕ್ಕೆ ಮೊದಲೇ ದಾವೀದನ ಕೀರ್ತನೆಯಲ್ಲಿ 96ನೇ ಕೀರ್ತನೆಯಲ್ಲಿ ನಾವು ಓದುವಾಗ 2ನೇ ವಚನವನ್ನು, ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಇಲ್ಲಿ ದಾವೀದನು ದೇವರ ರಕ್ಷಣೆಯನ್ನು ನಾವು ಪ್ರತಿನಿತ್ಯ ಸಾರಬೇಕು ಈ ಲೋಕಕ್ಕೆ ಅಂತ ಹೇಳ್ತಾನೆ. ಆ ಒಂದು ರಕ್ಷಣೆ ಸಂದೇಶವನ್ನು ಇವತ್ತು ಕ್ರಿಸ್ತನು ಪ್ರಿಯರೇ ರಕ್ಷಣೆ ಸಂದೇಶವನ್ನು ಸಾರಲಿಕ್ಕೋಸ್ಕರ ತನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಾನೆ. ಇವತ್ತು ಸಭೆಯಾಗಿ ಬಂದಿರತಕ್ಕಂಥ ನಾವು ದೇವರು ನಮಗೆ ಆ ಸತ್ಯ ಸಂದೇಶವನ್ನು ಈ ಲೋಕಕ್ಕೆ ಸಾರಲಿಕ್ಕೆ ನಮ್ಮನ್ನು ಸಭೆಯಾಗಿ ನಮ್ಮನ್ನು ಕಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನಾನು ದೇವರ ಮಗನಾಗಿದ್ದು ದೈವ ಸಂದೇಶವನ್ನು ಈ ಲೋಕದ ರಕ್ಷಣೆಗೆ ನಾವು ಸಾರಬೇಕಾಗಿದೆ. ಇವತ್ತು ಆದಿಯಲ್ಲಿ ಸ್ವಾಮಿ ತನ್ನ ಸಭೆಯ ಮುಖಾಂತರ ಕೊಟ್ಟದ್ದ ರಕ್ಷಣೆ ಸಂದೇಶ ಇವತ್ತು ನನ್ನದು ಮತ್ತು ನಿಮ್ಮದಾಗಿದೆ. ಅದೇ ಪೌಲನು ದೇವರ ಕಡೆಗೆ ಬಂದಾಗ ಸ್ವಾಮಿ ಅವನನ್ನು ಮಾತನಾಡಿ ಅವನು ಆ ಸಂದೇಶದಲ್ಲಿ ಬಹಳ ಆಸಕ್ತಿಯನ್ನು ಕೊಟ್ಟನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಸಂಧಿ 16ನೇ ವಚನದಲ್ಲಿ 15-16ರಲ್ಲಿ ಪೌಲನು ಹೇಳುವಂತನಾಗಿದ್ದೇನೆ, ಅವನು ಸಂದೇಶವನ್ನು ಸಾರುವಂತನಾಗಿತ್ತು. ಈಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೂ ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತಾಗಿದೆ. ಆಮೆನ್. ಹೌದು ಪ್ರಿಯರೇ, ಇಲ್ಲಿ ಏನಂತಾರೆ, ರಕ್ಷಣೆ ಸಂದೇಶ ಪೌಲನು ಹೇಳುವುದಂದರೆ ದೇವರ ಕ್ರಿಸ್ತನ ರಕ್ಷಣೆ ಸಂದೇಶ ಏನಾಗಿತ್ತು ಅಂದರೆ ಎಲ್ರಿಗೂ ಕೊಡಲ್ಪಟ್ಟಿತು. ನಾನು ಈ ಸುವಾರ್ತೆ ಬಗ್ಗೆ ನಾಚಿಕೊಳ್ಳುವವನಲ್ಲ. ಏನಂದರೆ ಅದು ದೈವ ಶಕ್ತಿಯಾಗಿತ್ತು. ಅವನು ಆ ಬಲರೂಪವನ್ನು ಹೊಂದಿ ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವಂಥ ಸಂದೇಶವಾಗಿತ್ತು ಅದು. ಪ್ರಿಯರೇ, ಇವತ್ತು ಸ್ವಾಮಿ ನಮ್ಮ ಕೈಯಲ್ಲಿ ಯಾವುದು ಕೊಟ್ಟಿದ್ದಾನೆ ಅಂದರೆ ರಕ್ಷಣೆ ಸಂದೇಶವನ್ನು ಸಾರಿಗೆ ಕೊಟ್ಟಿದ್ದಾನೆ. ಯಾಕಂದರೆ ಸ್ವಾಮಿ ನನ್ನ ಮತ್ತು ನಿಮ್ಮ ರಕ್ಷಣೆಯಲ್ಲಿ ಆರಿಸ್ಕೊಂಡಿದ್ದಾನೆ. ನಾವು ರಕ್ಷಣೆ ಬಂದಿರತಕ್ಕಂಥ ನಾವು ಈ ರಕ್ಷಣೆ ಸಂದೇಶವನ್ನು ಈ ಲೋಕದಲ್ಲಿ ಸಾರಬೇಕಾಗಿದೆ. ಪೌಲನು ಯಾವ ರೀತಿ ಅವನು ನಾಚಿಕೊಳ್ಳದೆ ದೇವರ ಸಂದೇಶವನ್ನು ಸಾರುವಂತನಾಗಿದ್ದನು. ಪ್ರಿಯರೇ, ರೋಮಾಪುರದಲ್ಲೆಲ್ಲ ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಸಹ ಅವನು ತನ್ನ ಸುವಾರ್ತೆಯನ್ನು ಸಾರುವಂತನಾಗಿದ್ದು. ಹೌದು ಪ್ರಿಯರೇ, ಇವತ್ತು ದೈವ ರಕ್ಷಣೆ ಸಂದೇಶವನ್ನು ಸಾರುವಂಥ ಜವಾಬ್ದಾರಿ ನನ್ನದು ಮತ್ತು ನಿಮ್ಮದಾಗಿದೆ. ನಾವು ನೋಡುವಾಗ ಆದಿಯಲ್ಲಿ ಯೋನನ ಮುಖಾಂತರ ದೇವರು ಸುವಾರ್ತೆಯನ್ನು ಸಾರಕ್ಕೆ ಕಳಿಸಿದನು ನಿನೆವೆ ಪಟ್ಟಣಕ್ಕೆ ಯೋನನ ಆರಿಸ್ಕೊಂಡು ನಿನೆವೆ ಪಟ್ಟಣದಲ್ಲಿ ಹೋಗಿ ನೀನು ಏನು ಮಾಡಬೇಕಂದ್ರೆ ಸಂದೇಶವನ್ನು ಸಾರಬೇಕಾಗಿತ್ತು. ಯಾಕೆಂದರೆ ಆ ನಿನೆವೆ ಪಟ್ಟಣದಲ್ಲಿ ಅವರ ಕ್ರಿಯೆಗಳು ಅವರ ಕಾರ್ಯಗಳು ಬಹಳ ಘೋರ ಪಾಪವಾಗಿತ್ತು. ಅದನ್ನು ಖಂಡಿಸಿ ಸ್ವಾಮಿ ಯೋನನ ಅಲ್ಲಿ ಕಳಿಸುವಾಗ ಯೋನನು ತರ್ಸಿಸಿಗೆ ಓಡಿ ಹೋಗುವಂತನಾಗಿರ್ತಾನೆ. ಆದರೆ ಸ್ವಾಮಿ ಯೋನನ ಬಿಡಲಿಲ್ಲ. ನಾವು ಯೋನನ 3ನೇ ಸಂಧಿಯಲ್ಲಿ ಹೇಳ್ತೇನೆ, 2ನೇ ಸಾರಿ ಮತ್ತೆ ಅವನನ್ನು ಹೋಗಿ ಅಲ್ಲಿ ಮೀನಿನ ಬಾಯಿಂದ ರಕ್ಷಿಸಿ ಹೊಟ್ಟೆಯಿಂದ ಬರಮಾಡಿ ಮತ್ತೆ ಅವನ ಸುವಾರ್ತೆ ಸಾರಿಸಿ ಕಳಿಸ್ತಾನೆ. ಯಾಕೆಂದರೆ ದೇವರು ಯೋನನ ಆರಿಸ್ಕೊಂಡದ್ದು ದೇವರ ಸಂದೇಶ ಸಾರಲಿಕ್ಕೋಸ್ಕರ. ಆದರೆ ಯೋನನು ನಿನೆವೆ ಪಟ್ಟಣದ ಜನರನ್ನು ಜಯಕ್ಕೆ ಭಯಪಟ್ಟು ಆ ದೇವರ ಸಂದೇಶಕ್ಕೆ ಸಾರಲಿಕ್ಕೆ ಹಿಂಜರಿದ್ದು ಅವನೇನು ಮಾಡ್ತಾನೆ ಅಂತಾರೆ, ಬೇರೆ ದೇಶಕ್ಕೆ ಹೋಗುವಂತನಾಗಿರ್ತಾರೆ. ಆದಾಗ್ಯೂ ದೇವರು ಅವನನ್ನು ಬಿಡಲಿಲ್ಲ.
ಆವಾಗ ಪ್ರಿಯರೇ ನಾವು ಇಲ್ಲೊಂದು ನೋಡ್ತೇವೆ, ಯೋನನು ನಿನೆವೆ ಪಟ್ಟಣದ ಸುವಾರ್ತೆ ಸಾರುವಾಗ ಅವರಲ್ಲಿ ಪರಿವರ್ತನೆ ಬಂತು ಅಂತ ನಾವು ನೋಡ್ತೇವೆ. ಯಾಕಂದರೆ ಅವರು ಮನಮನಿಗಿದ್ರು, ತಾವು ಮಾಡ್ತಕ್ಕಂಥ ಪಾಪಗಳನ್ನು ನೋಡಿ ಆ ದೇವರ ಸಂದೇಶವನ್ನು ಕೇಳುವಾಗ ಅವರಲ್ಲಿ ಏನಾಯಿತು, ಮನದಲ್ಲಿ ಪರಿವರ್ತನೆ ಆಯಿತು. ದೇವರ ಸಂದೇಶವನ್ನು ಕೇಳಿ ನಾವು ಮಾಡ್ತಿರ್ತಕ್ಕಂಥದ್ದು ಪಾಪ, ದೇವರ ವಿರುದ್ಧವಾಗಿ ದೇವರ ದೃಷ್ಟಿಯಲ್ಲಿ ನಾವು ಪಾಪ ಮಾಡ್ತಿದ್ದೇವೆ ಅಂತ ಮನ ಮರುಗಿ ಅವರು ಪಾಪ ದೇವರ ಕಡೆಗೆ ತಿರ್ಕೊಂಡ್ರು. ಯೋನನ ನಾವು ಸಂದೇಶದಲ್ಲಿ ಓದ್ತೇವೆ. ಯೋನ ಬರೆದ ಸುವಾರ್ತೆಯಲ್ಲಿ ಏನಂತ ಹೇಳ್ತೀವಿ ಅಂದರೆ, ಪ್ರಿಯರೇ, ಸ್ವಾಮಿ ಹೇಳ್ತಾನೆ, ನಿನಗೆ ಹೋಗಿ ನಾನು ನಿನಗೆ ಪ್ರಕಟಿಸಿದನು, ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆಗೆ ಮಾಡಿದನು. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆ 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರು ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆ ನಿನೆವೆ ಅರಸನಿಗೆ ಮುಟ್ಟಲು ಅವನು ಸಿಂಹದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಹೌದು ಪ್ರಿಯರೇ, ನಿನೆವೆ ಜನಾಂಗದವರು ದೇವರ ಸಂದೇಶವನ್ನು ಕೇಳುವಾಗ ಅವ್ರು ಪಶ್ಚಾತ್ತಾಪಪಟ್ಟು ಗೋಣಿತಟ್ಟನ್ನು ತೊಳ್ಕೊಂಡು ಅವ್ರು ಮಾಡ್ತಕ್ಕಂಥದ್ದು ಘೋರವಾದ ಪಾಪ ಅಂತ ಅವರಿಗೆ ಕಾಣಿಸಿತು. ಬರೀ ಜನರಲ್ಲದೆ ರಾಜನು ಸಹ, ನಿನೆವೆ ಪಟ್ಟಣದ ರಾಜನು ಸಹ ಸಂದೇಶವನ್ನು ಕೇಳಿ ಅವನೇನು ಮಾಡಿದಂದರೆ ಪಶ್ಚಾತ್ತಾಪಪಟ್ಟು. ಹೌದು ಪ್ರಿಯರೇ, ದೇವರ ವಾಕ್ಯ ಸಂದೇಶ ಕೇಳುವಾಗ ಪಾಪಿಗಳ ಹೃದಯಗಳ ಪರಿವರ್ತನೆ ನಾವು ಕಾಣ್ತೇವೆ. ಇವತ್ತು ಸ್ವಾಮಿ ಆ ಸಂದೇಶವನ್ನು ಕೊಟ್ಟಿರುವಾಗ, ಇವತ್ತು ನಾನು ಸಂದೇಶವನ್ನು ಸಾರದೇ ಇರದಿರುವಾಗ ನಾನು ಅದಕ್ಕೆ ಹೊಣೆಗಾರನಾಗುತ್ತೇನೆ. ಯಾಕೆಂದರೆ ಸ್ವಾಮಿ ಶಿಲುಬೆ ಮೇಲೆ ಯಾಕೆ ಮರಣವನ್ನು ಹೊಂದಬೇಕಾಗಿತ್ತು ಅಂದರೆ, ಭಕ್ತಿಹೀನರಿಗೋಸ್ಕರ ಅವನು ಸಾಯಬೇಕಾಯಿತು, ಪಾಪಿಗಳಿಗೋಸ್ಕರ ಅವನು ಸಾಯಬೇಕಾಗಿತ್ತು. ರೋಮಾಯದವರು ಬರೆದ ಪತ್ರಿಕೆ 5:6ನೇ ಸಂಧಿಯಲ್ಲಿ ನಾವು 6ನೇ ವಚನದಲ್ಲಿ ಓದುವಾಗ ಏನು ಅಂತಾನೆ ಅಂದರೆ, ನಾವು ಆಸಕ್ತರಾಗಿದ್ದರೆ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ಏನಂದರೆ, ಭಕ್ತಿಹೀನರಿಗೋಸ್ಕರ ಸ್ವಾಮಿ ಆ ಶಿಲುಬೆ ಮೇಲೆ ಪಟ್ಟರು, ಪಾಪಿಗಳಿಗೋಸ್ಕರ ಅವನು ತನ್ನ ಪ್ರಾಣವನ್ನು ಕೊಟ್ಟನು. ಪಾಪದಿಂದ ರಕ್ಷಿಸೋಸ್ಕರ ದೇವರು ತನ್ನ ಮಗನನ್ನು ಕೊಟ್ಟು ಆ ಒಂದು ಸಂದೇಶ ಇವತ್ತು ನನ್ನ ಮತ್ತು ನಿಮಗೆ ಸ್ವಾಮಿ ಕೊಟ್ಟಿದ್ದಾನೆ. ಯಾಕೆಂದರೆ ನಮ್ಮ ಆ ರಕ್ಷಣೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಸ್ವಾಮಿ. ಪ್ರಿಯರೇ, ಎಜ್ಕೇಲನ ಸಂದೇಶದಲ್ಲಿ ಓಡುವಾಗ 18ನೇ ಸಂಧಿಯಲ್ಲಿ 33 ಏನಂದ್ರೆ, ಯಾವ ಪಾಪದ ಯಾರೂ ಸಾಯಲು ಇಷ್ಟಪಡೋದಿಲ್ಲ ಸ್ವಾಮಿ ಏನಂತೀರಿ. ಎಜ್ಕೇಲನಲ್ಲಿ ಓಡುವಾಗ ಏನಂತೀರಿ, ನಾವು ಕರ್ತನಾದ ಯೆಹೋವನು ನಿಂತೆಂತಾನೆ, ದುಷ್ಟನ ಸಾವಿನ ನನಗೆ ಲೇಸವಾದರೂ ಸಂತೋಷ ಉಂಟೋ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹೌದು ಪ್ರಿಯರೇ, ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ದುಷ್ಟನು ಅವನ ದುರ್ಮಾರ್ಗವನ್ನು ಬಿಟ್ಟು ದೇವರ ಸನ್ನಿಧಿಗೆ ಬರಬೇಕಾಗಿತ್ತು. ಯಾವನು ನಶಿಸಿ ಹೋಗಬಾರ್ದಾಗಿತ್ತು. ಅದೇ ದೇವರ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಸ್ವಾಮಿ ಈ ಲೋಕಕ್ಕೆ ಬಂದನು, ಪ್ರತಿಯೊಬ್ಬ ಪಾಪಿಗಳನ್ನು ರಕ್ಷಿಸಿ ತನ್ನ ರಾಜ್ಯಕ್ಕೆ ಒಯ್ಯಲಿಕ್ಕೋಸ್ಕರ. ಯಾಕಂದರೆ ಪ್ರಿಯರೇ, ಇಲ್ಲಿ ಓದಂತೆ ತಿರುಗಿಕೊಳ್ಳಬೇಕಾಯ್ತು ನೋಡಿ, ಸಾಯುವರ ಸಾಯುವನೇ ನನಗೆ ಸಂತೋಷವಿಲ್ಲ. ಸ್ವಾಮಿ ಹೇಳ್ತಾನೆ, ಪಾಪಿ ಸಾಯುವುದಲ್ಲಿ ನನಗೆ ಸಂತೋಷವಿಲ್ಲ. ಅವನು ಪ್ರೀತಿ ಸ್ವರೂಪನ ಸ್ವಾಮಿ. ನಮ್ಮ ದೇವರು ಪ್ರೀತಿ ಸ್ವರೂಪಿ ತಂದೆಯಾದ ದೇವರು ಪ್ರೀತಿ ಸ್ವರೂಪಿ ಪ್ರಿಯರೇ. ಆದ್ದರಿಂದ ನಾವು ಈ ಸಂದೇಶವನ್ನು ಸಾರುವಾಗ ಇವತ್ತು ಸ್ವಾಮಿ ನನಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ನಾನು ಕ್ರಿಸ್ತನ ರಕ್ಷಣೆ ಸಂದೇಶವನ್ನು ಸಾರುವ ಜವಾಬ್ದಾರಿಯನ್ನು ಹೊಂದಿದ್ದೇನೆ. ದೇವರು ಆ ಸಂದೇಶ ಸಾರಿಕೆ ತನ್ನ ಪವಿತ್ರಾತ್ಮನ ನಮ್ಮಲ್ಲಿ ಕೊಟ್ಟಿದ್ದಾನೆ. ಈ ಸತ್ಯ ಸಂದೇಶವನ್ನು ಈ ಲೋಕದ ಕೊನೆಯವರೆಗೂ ನಾವು ಸಾರಬೇಕಾಗಿದೆ. ಇವತ್ತು ನಾವು ಸಭೆಯಾಗಿ ಕ್ರಿಸ್ತನ ರಕ್ಷಣೆಯನ್ನು ಹೊಂದಂಥ ಸಭೆಯು ದೇವರ ರಕ್ಷಣೆ ಸಂದೇಶವನ್ನು ಸಾರುವಂಥ ಸಭೆಯಾಗಿರಬೇಕು ಪ್ರಿಯರೇ. ಒಂದು ಸಾರಿ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ನಾವು ಒಬ್ಬ ದೆವ್ವ ಹಿಡಿದ ಮನುಷ್ಯನನ್ನು ನೋಡ್ತೇವೆ. ಇಲ್ಲಿ ಸ್ವಾಮಿ ಹತ್ರ ದೆವ್ವ ಹಿಡಿದ ಮನಸ್ಸು ಬರುವಾಗ ಅವನೇನಂತೀರಿ, ಅವನಿಗೆ ದೆವ್ವವನ್ನು ಬಿಡಿಸುವಂತಾನೆ. ಮಾರ್ಕನ ಬರೆದ ಸುವಾರ್ತೆ 6ನೇ ಸಂಧಿಯಲ್ಲಿ ನಾವು ಓದ್ತೇವೆ. ಏಕೆಂದರೆ ಇಲ್ಲಿ ಓದುವಾಗ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ಹೇಳ್ತೇವೆ,
ಇಲ್ಲಿ ಆ ಮನುಷ್ಯನಿಂದ ಆ ದೆವ್ವನ ಬಿಡಿಸಿದ ಮೇಲೆ ಸ್ವಾಮಿ ಅವನಿಗೊಂದು ಸಂದೇಶವನ್ನು ಹೇಳ್ತಾನೆ. ಇಲ್ಲಿ ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಾಪೊಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಹೌದು ಪ್ರಿಯರೇ, ಇಲ್ಲಿ ಸ್ವಾಮಿ ತಾನು ಮಾಡಿದ ಅದ್ಭುತವನ್ನು ಮಾಡಿದಂಥ ಮನುಷ್ಯನಲ್ಲಿ ಏನಂದರೆ, ಅವನು ಸ್ವಾಮಿ ನಿನ್ನ ಜೊತೆಲಿ ಬರ್ತೇನೆ ನಮಗೆ ಇಲ್ಲ, ನೀನು ಹೋಗಿ ಏನು ಮಾಡು, ನಿನ್ನ ಮನೆಯವರ ಹತ್ರ ಹೋಗಿ ನೀನು ದೇವರು ನಿನಗೆ ಎಂಥ ಅದ್ಭುತ ಮಾಡಿದ್ದಾನೆ ಅಂತ ಅದನ್ನು ತೋರಿಸಿ ಹೇಳು ಅಂತ ಹೇಳಿದ್ರು. ಹೌದು ಪ್ರಿಯರೇ, ಆ ದೆವ್ವ ಹಿಡಿದಂಥ ಮನುಷ್ಯ ಅವನಲ್ಲಿ ಇರ್ತಕ್ಕಂಥ ಎಲ್ಲ ದೆವ್ವಗಳನ್ನು ಸ್ವಾಮಿ ಬಿಡಿಸಿ ಅವನಿಗೆ ಒಂದು ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ. ಅದನ್ನು ಅವನು ಸಾರಬೇಕಾಗಿತ್ತು. ಅವನು ಸಂತೋಷದಲ್ಲಿ ಹೋಗಿ ದೆಕಾಪೊಲಿಯ ಪಟ್ಟಣದಲ್ಲಿ ಏನು ಮಾಡ್ತಾನಂತ್ರಿ, ಸುವಾರ್ತೆನ ಸಾರನು. ಸ್ವಾಮಿ ನನಗೆ ನೂತನ ಜೀವಿತನ ಕೊಟ್ಟಿದ್ದಾನೆ. ಅವೆಲ್ಲರೂ ಆಶ್ಚರ್ಯಪಟ್ಟರು. ಈ ಮನುಷ್ಯ ದೆವ್ವ ಹಿಡಿದ ಮನುಷ್ಯನಲ್ಲವೇ ಅನ್ನುವಾಗ ಅವನು ಹೊಸ ನೂತನ ಮನುಷ್ಯನಾಗಿದ್ದರು. ಹೌದು ಪ್ರಿಯರೇ, ಇಲ್ಲಿ ಆ ಮನುಷ್ಯನು ಏನಂತೀರಿ, ದೈವ ಸಂದೇಶವನ್ನು ಸಾರುವಂತ ಸ್ವಾಮಿ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಒಂದು ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ. ಎಸ್ ಸ್ವಾಮಿ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನ ಮುಖಾಂತರ ಮನುಷ್ಯ ಕುಲಕ್ಕೆ ಒಂದು ಹೊಸ ಜೀವಿತವನ್ನು ಕೊಟ್ಟಿದ್ದನು. ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ ಅವರೆಲ್ಲರಿಗೂ ನೂತನ ಜೀವಿತವನ್ನು ಕೊಟ್ಟನು. ಯಾಕೆಂದರೆ ನೂತನ ಜೀವಿತ ಅನ್ನುವಾಗ ಆ ಕ್ರಿಸ್ತನ ಜೀವಿತವಾಗಿತ್ತು ಪ್ರಿಯರೇ. ಇವತ್ತು ಇದೇ ಸಂದೇಶವನ್ನು ನಾವು ಇವತ್ತು ಸಾರಬೇಕಾಗಿದೆ. ಯಾಕೆಂದರೆ ನಾವು ಓದುವಾಗ ಪ್ರಿಯರೇ, ಕ್ರಿಸ್ತನಲ್ಲಿ ನಾವು ದೇವರು ಮಾಡಿದಂಥ ಸಂದೇಶವನ್ನು ನಾವು ಸಾರಬೇಕಾಗಿದೆ. ನಾವು ಹೇಳುವಾಗ ಹಾದಿಯಲ್ಲಿ ದೇವರು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನಾವು ಈ ಲೋಕಕ್ಕೆ ಸಾರಬೇಕಾಗಿದೆ. ಇಸ್ರಾಯೇಲರು ತಮ್ಮ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನು ಮರ್ತಿದ್ರು, ದೇವರನ್ನೇ ಮರ್ತಿದ್ರು. ದಾವೀದನ ಬರೆದಂಥ ಕೀರ್ತನೆಯಲ್ಲಿ 106ನೇ ಸಂಧಿ 21ರ ವಚನದಲ್ಲಿ ನಾವು ನೋಡ್ತೇವೆ, ಅವರು ದೇವರನ್ನು ಮರ್ತಿದ್ರು ಅಂತ ನೋಡ್ತೇವೆ. 106ನೇ ಸಂಧಿ ಐಗುಪ್ತದಲ್ಲಿ ಮಹತ್ವಗಳನ್ನು, ಆಮನ ನೇತೃತ್ವದ ಅದ್ಭುತಗಳನ್ನು, ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನು ನಡೆಸಿದ ತಮ್ಮ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟರು. ಇಸ್ರಾಯೇಲರು ಸ್ವಾಮಿ ಮಾಡಿದ ಅದ್ಭುತವನ್ನು ಮರ್ತಿದ್ರಂತೆ. ಇವತ್ತು ಸಹ ನಮ್ಮ ಜೀವಿತದಲ್ಲಿ ಸ್ವಾಮಿ ಮಾಡಿದಂಥ ಎಷ್ಟೋ ಅದ್ಭುತಗಳನ್ನು ನಾವು ಮರೆಯುವಂತರಾಗಿರ್ತೇವೆ ಪ್ರೇರೆ. ಆಗ ಕೂಡದಂತಲೇ ತಾನೇ ಆ ಪವಿತ್ರಾತ್ಮದ ವರವನ್ನು ನಮಗೆ ಕೊಟ್ಟನು. ಅದು ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ಪವಿತ್ರಾತ್ಮ ದೇವರು ನಮ್ಗೆ ಮಾಡಿದ ಅದ್ಭುತಗಳನ್ನು ನಡೆಸುವಂತನಾಗಿರ್ತಾನೆ. ನಾವು ಅಲ್ಲಿ ಓದುವಾಗ ಕೀರ್ತನೆಗಾರನಲ್ಲಿ 126ನೇ ಕೀರ್ತನೆ 3ನೇ ವಚನದಲ್ಲಿ ಏನಂತಂದರೆ, ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಇಲ್ಲಿ ಹೇಳೋ ಪ್ರಕಾರ ಅವರು ಅದ್ಭುತ ಸ್ವಾಮಿ ಅವರ ಜೀವಿತದಲ್ಲಿ ಮಾಡ್ತಂತಗೋಸ್ಕರ ಅವರು ಸಂತೋಷ ಪಡುವಂತರಾಗಿದ್ದರು. ಹೌದು ಪ್ರಿಯರೇ, ಇಲ್ಲಿ ಅವರು ಇಸ್ರಾಯೇಲರು ಎಲ್ಲರೂ ಸಂತೋಷ ಪಡುವಂತರಾಗಿದ್ದರು. ಯಾಕೆ ಅದ್ಭುತವನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಿದ್ದಾನಂತ. ಹೌದು ಪ್ರಿಯರೇ, ಇಲ್ಲಿ ದೇವರ ಸುವಾರ್ತೆಯನ್ನು ಸಾರ್ತಕ್ಕಂಥ ಪ್ರತಿಯೊಬ್ಬರು ಸಂತೋಷವುಳ್ಳವರಾಗಿದ್ದಾರೆ. ಲೂಕನು ಬರೆದ ಸುವಾರ್ತೆ 10ನೇ ಸಂಧಿ 20ನೇ ವಚನದಲ್ಲಿ ಆ ಶಿಷ್ಯರು 20 ಮಂದಿ ಶಿಷ್ಯರು ಏನಂತೀರಿ ಸಂತೋಷ ಪಡುವಂತರಾಗಿರ್ತಾರೆ. ಯಾಕೆ ಹೇಳಿ, ಅವರು ದೆವ್ವಗಳನ್ನು ಬಿಡಿಸಿದ್ರಕ್ಕೋಸ್ಕರ. ಆದರೆ ಸ್ವಾಮಿ ಹೇಳುವಂತನಾಗಿರ್ತಾನೆ, ನೀವು ದೆವ್ವ ಬಿಡೋದಕ್ಕೋಸ್ಕರ ಸಂತೋಷ ಪಡಬೇಡ್ರಿ. ಯಾಕೆ ಸಂತೋಷ ಪಡ್ರಿ ಅಂತೀರಿ? ನಿಮ್ಮ ಹೆಸರುಗಳು ಜೀವಬಾಧ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಆಮೇಲೆ ದೇವರ ಸಂದೇಶವನ್ನು ಸಾರ್ತಕ್ಕಂಥ ಪ್ರತಿಯೊಬ್ಬರ ಹೆಸರುಗಳು ಆ ಜೀವಬಾಧ ಪುಸ್ತಕದಲ್ಲಿ ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಮಹಾಭಾಗ್ಯವನ್ನು ಸ್ವಾಮಿ ತನ್ನ ಶಿಷ್ಯರಾದಂಥ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಯಾಕಂದರೆ ಪೌಲನು ಹೇಳಿದ ರೀತಿಯಲ್ಲಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಸಂಧಿ 3ನೇ ವಚನದಲ್ಲಿ ಹೇಳ್ತಾರೆ, ಯಾರು ದೇವರ ಸೇವೆಯನ್ನು ಅವನ ಜೊತೆಲಿ ಮಾಡಿದ್ರೋ ಅವರ ಹೆಸರೆಲ್ಲ ಜೀವಬಾಧ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾನೆ. ನಾವು ಇಲ್ಲಿ ಓದ್ತೇವೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ, ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ ಪಟ್ಟಿಯಲ್ಲಿ ಬರೆದಿವೆ. ಹೌದು ಪ್ರಿಯರೇ, ಯಾರ್ಯಾರು ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಹೊರಟಿದ್ದಾರೋ ಅವರ ಎಲ್ಲ ಹೆಸರುಗಳನ್ನು ಎಲ್ಲಿ ಜೀವಬಾಧ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ನಾವು ಮೋಸೆಯನ್ನು ಸಹ ನಾವು ನೋಡ್ತೇವೆ. ಅವನು ಇಸ್ರಾಯೇಲನ್ನು ಅರಣ್ಯದಲ್ಲಿ ನಡೆಸುವಾಗ ಅವ್ರಿಗೋಸ್ಕರ ಬಹಳಷ್ಟು ಕಷ್ಟಪಟ್ಟಿದ್ದು. ಯಾಕೆಂದರೆ ಇಸ್ರಾಯೇಲನ್ನು
ದೇವರ ಆಜ್ಞೆಯಲ್ಲಿ ನಡೆಸುವಾಗ, ದೇವರು ಕೊಟ್ಟಂಥ ವಾಗ್ದಾನಗಳಿಗೆ ವಿರುದ್ಧವಾಗಿ ನಡೆಯುವಾಗ ಅವನು ದುಃಖ ಪಡುವಂತನಾಗಿತ್ತು. ನಾವು ಆದಿಕಾಂಡದಲ್ಲೂ ಸಹ ನೋಡ್ತೇವೆ, ಅಥವಾ ವಿಮೋಚನ ಕಾಂಡದಲ್ಲಿ ನೋಡ್ತೇವೆ. ಯಾಕೆಂದರೆ 32ನೇ ವಚನದಲ್ಲಿ ಹೇಳುವಾಗ, ಇಸ್ರಾಯೇಲ್ ಪಾಪ ಮಾಡುವಾಗ ಅವ್ರಿಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂತನಾಗಿರ್ತಾನೆ. ವಿಜ್ಞಾಪನೆ ಮಾಡುವಾಗ, ಸ್ವಾಮಿ ಇವ್ರು ಮಾಡಿದ ತಪ್ಪುಗಳನ್ನು ಕ್ಷಮಿಸು, ಇಲ್ಲದಿದ್ದ ಪಕ್ಷದಲ್ಲಿ ನನ್ನ ಹೆಸರನ್ನು ಏನು ಮಾಡು, ಆ ಜೀವಪಾಸ ಪುಸ್ತಕದಿಂದ ತೆಗೆದುಹಾಕಬೇಕು ಅಂತ ವಿಜ್ಞಾಪನೆ ಮಾಡ್ತೇನೆ. ಎಂಥ ಪ್ರೀತಿ! ಇಸ್ರಾಯೇಲರಿಗೆ ಮೋಸೆ ತೋರಿಸಿದಂಥ ಪ್ರಾರ್ಥನೆ ಅದಾಗಿತ್ತು. ಅದು ಪ್ರೀತಿಯಿಂದ ಕೂಡಿದಂಥ ಪ್ರಾರ್ಥನೆ. ಇಸ್ರಾಯೇಲರನ್ನ ಅವನು ರಕ್ಷಣೆ ಮಾಡಬೇಕಾಯಿತು. ಹೌದು ಪ್ರಿಯರೇ, ಇವತ್ತು ನಾವು ನೋಡುವಾಗ ನಮ್ಮ ಸಂದೇಶದಲ್ಲಿ ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಗೆ ಸಂದೇಶವನ್ನು ಸಾರಬೇಕಾಗಿದೆ. ಒಂದು ಸಾರಿ ಅಬ್ರಹಾಮನು ಏನಂತೀರಿ, ದೇವರು ತನ್ನ ದೂತರನ್ನು ಕಳಿಸಿ ಗೊಮೋರ ಪಟ್ಟಣವನ್ನು ನಾಶ ಮಾಡೋಕ್ಕೆ ಹೋಗುವಾಗ, ಅಬ್ರಹಾಮನ ಮನೆಯಲ್ಲಿ ಸಂಧಿಸುವಾಗ ಅವನು ಹೇಳ್ತಾನೆ, ಪ್ರಾರ್ಥನೆ ಮಾಡುವಂತನಾಗಿರ್ತಾನೆ, ದೇವರೇ ಈ ಪಟ್ಟಣದಲ್ಲಿ 50 ಮಂದಿ ಇದ್ದರೆ ನೀನು ರಕ್ಷಣೆ ಮಾಡೋದಿಲ್ವ ಅಂತ. ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಆದಿಕಾಂಡದಲ್ಲಿ ನಾವು ಓದ್ತೇವೆ 18ನೇ ವಚನದಲ್ಲಿ. ಆದಿಕಾಂಡ 18ನೇ ವಚನದಲ್ಲಿ ನಾವು ಓದ್ತೇವೆ, ಆಗ ಅಬ್ರಹಾಮನು ಹತ್ತಿರಿಗೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವೆಯೋ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರೆ, ಅವರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವೆಯೋ ಅಂತ ಕೇಳ್ತಾನೆ. ಆಗ ಸ್ವಾಮಿ ಇಲ್ಲ ಅಂತಾನೆ. ಹೌದು ಪ್ರಿಯರೇ, ಇಲ್ಲಿ ಅಬ್ರಹಾಮನ ಹೇಳುವುದು ಅಂದರೆ, ಸ್ವಾಮಿ ಈ ಪಟ್ಟಣದ ನೀತಿವಂತರ ಜೊತೆಲಿ ದುಷ್ಟರ ಜೊತೆಲಿ ನೀತಿವಂತರನ್ನು ನಾಶ ಮಾಡ್ತೀವಿ ಅಂದ್ರೆಗೆ ಸ್ವಾಮಿ ಇಲ್ಲ. ಎಲ್ಲಿವರೆಗೆ? 40, 30, 20, ಕೊನೆಗೆ 10 ಮಂದಿ ಕೇಳ್ತಾನೆ. ಹೌದು ಪ್ರಿಯರೇ, ಆ ಪಟ್ಟಣದಲ್ಲಿ, ಗೊಮೋರ ಪಟ್ಟಣದಲ್ಲಿ ಅಲ್ಲಿ 10 ಮಂದಿ ಸಹ ಸ್ವಾಮಿ ಸಿಗಲಿಲ್ಲ. ಯಾಕಂದರೆ ಅದು ಬಹಳ ಪಾಪದಿಂದ ಕೂಡಿದಂಥ ಪಟ್ಟಣವನ್ನು ಸ್ವಾಮಿ ಬೆಂಕಿಯಿಂದ ನಾಶ ಮಾಡಬೇಕಾಗಿತ್ತು. ಆದರೆ ಪ್ರಿಯರೇ, ಅಲ್ಲಿ ಹೇಳುವಾಗ ನಾವು ಓದ್ತೇವೆ, ಅಲ್ಲಿ ಲೋಟನು ಮತ್ತು ಅವ್ರ ಕುಟುಂಬದವ್ರು ಮಾತ್ರ ಆ ಪಟ್ಟಣದಿಂದ ಹೊರಗೆ ಕಳಿಸ್ಬಿಡಂತ ಆಗಿತ್ತು. ಲೋಟನು ಮತ್ತು ಅವನ ಮಡದಿ ಅವರ ಮಕ್ಕಳನ್ನು ಹೊರಗಡೆ ದೇಶದಿಂದ ಹೊರಗಡೆ ಕಂಡು ಅದನ್ನು ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು ಪ್ರಿಯರೇ, ಇವತ್ತು ಕೊನೆಯ ಕಾಲದಲ್ಲಿ ಸ್ವಾಮಿ ಬರುವ ಮುನ್ನ ನನಗೆ ಕೊಟ್ಟಂಥ ಸಂದೇಶದಲ್ಲಿ ನಾನು ನನ್ನ ಈ ಲೋಕಕ್ಕೆ ಕೊಟ್ಟಂಥ ರಕ್ಷಣೆ ಸಂದೇಶವನ್ನು ಸಾರಬೇಕಾಗಿದೆ. ಹೌದು ಪ್ರಿಯರೇ, ಸ್ವಾಮಿ ಕೊಟ್ಟಂಥ ಈ ಸಂದೇಶದಲ್ಲಿ ಎಷ್ಟು ಆತ್ಮಗಳನ್ನು ತರಬೇಕಾಗಿದೆ. ಅದು ನನ್ನ ಮತ್ತು ನಿಮ್ಮ ಕರ್ತವ್ಯ. ರಕ್ಷಣೆ ಸಂದೇಶವನ್ನು ಇವತ್ತು ನಾನು ಏನಂತೀರಿ ಈ ಲೋಕದಲ್ಲಿ ಸಾರಬೇಕಾಗಿದೆ. ಸಾರುವಾಗ ಅದನ್ನು ಏನಂತೀರಿ ಆ ರಕ್ಷಣೆ ಸಂದೇಶಕ್ಕೆ ಇನ್ನೂ ಹೆಚ್ಚು ಆತ್ಮಗಳು ಬರುವಂತಾಗಿದೆ. ಹೌದು ಪ್ರಿಯರೇ, ನಾವು ನೋಡುವಾಗ ಏನಂತೀರಿ ದೇವರ ಸಂದೇಶವನ್ನು ನಾವು ಸಾರಬೇಕಾಗಿದೆ. ಪ್ರಿಯರೇ, ಕೊಲೀಸಿದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯನಿಗೋಸ್ಕರ ಎಂದು ಮಾಡಿದರೆ ಕರ್ತನಿಗೋಸ್ಕರ ಎಂದು ತಿಳಿದು ಮನಪೂರ್ವಕವಾಗಿ ಮಾಡಿರಿ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವಿರಿ ಎಂದು ಪೌಲನು ಹೇಳುತ್ತಾನೆ. ಹೌದು ಪ್ರಿಯರೇ, ಇಲ್ಲಿ ನಾವು ದೇವರಿಗೋಸ್ಕರ ಸೇವೆ ಮಾಡ್ತಿದ್ದೇವೆ. ಇವು ಮನುಷ್ಯನ ರಕ್ಷಣೆಯನ್ನು ನಾವು ಏನಂತೀರಿ ಸ್ವಾಮಿ ಪ್ರೀತಿ ಸ್ವರೂಪಿ, ಯಾರು ನಾಶವಾಗಬಾರ್ದು. ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವನ ಹೊಂದಬೇಕು. ಆ ಸತ್ಯ ಸಂದೇಶದಲ್ಲಿ ಸ್ವಾಮಿ ಇವತ್ತು ನನ್ನನ್ನು ರಕ್ಷಣೆ ಸಂದೇಶ ಸೇರ್ತಕ್ಕಂಥ ನಮ್ಮನ್ನು ಏನಂತೀರಿ ಈ ಪಾಪ ಲೋಕದಲ್ಲಿ ಬಿಟ್ಟಿದ್ದಾನೆ. ಪ್ರಿಯರೇ, ನಮಗೆ ಅಸತ್ಯ ಸಂದೇಶದ ಮುಖಾಂತರ ನಾವು ಇನ್ನೂ ಹೆಚ್ಚು ಆತ್ಮಗಳನ್ನು ದೇವರ ರಾಜ್ಯಕ್ಕೆ ತರಬೇಕಾಗಿದೆ. ದೇವರು ಈ ಸುವಾರ್ತೆ ಸಾರಲಿಕ್ಕೋಸ್ಕರ ಬೇಕಾದ ಸಹಾಯವನ್ನು ಸಹ ಸ್ವಾಮಿ ನಮ್ಮಲ್ಲಿ ಕೊಟ್ಟಿದ್ದಾನೆ. ಅವನ ಆತ್ಮದ ಸಹಾಯದಿಂದ ನಾವು ದೇವರ ಸುವಾರ್ತೆಯನ್ನು ಸಾರಬೇಕಾಗಿದೆ ಇವತ್ತು. ಹೌದು ಪ್ರಿಯರೇ, ಕ್ರಿಸ್ತನು ಮಾಡಿದ ತ್ಯಾಗದ ಪ್ರತಿಫಲವಾಗಿ ಈ ಸಭೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಮುಖಾಂತರ ಇನ್ನೂ ಹೆಚ್ಚು ಸಭೆಗಳಾಗಿ ಬರಬೇಕಾಗಿದೆ. ಹಾದಿಯಲ್ಲಿ ಅಪೋಸ್ತರ ಕಾಲದಲ್ಲಿ ಎಷ್ಟೋ ಮಂದಿ ಏನಿದ್ರು ಸಭೆಗೆ ರಕ್ಷಣೆ ಸಂದೇಶ ಬಂದು. ಪೇತ್ರನು ಮತ್ತು ಯೋಹಾನರು ಸುವಾರ್ತೆ ಸಾರುವಾಗ ಅದ್ಭುತವನ್ನು ಮಾಡಿ ತೋರಿಸುವಾಗ ಅವರು ದೇವರನ್ನು ರಕ್ಷಣೆ ಕಂಡುಕೊಂಡರು. ಪೌಲನು ಸೆರೆಮನೆಯಲ್ಲಿರುವಾಗ ಸೆರೆಮನೆಯ ಅಧಿಕಾರಿಯೂ ಸಹ ಏನಂತೀರಿ ದೇವರ ರಕ್ಷಣೆಗೆ ಬರುವಂತನಾಗಿದ್ದಾನೆ. ಪ್ರಿಯರೇ, ಸುವಾರ್ತೆಯಲ್ಲಿ ದೇವರ ಸುವಾರ್ತೆಯ ಮುಖಾಂತರ ಮನುಷ್ಯನು ರಕ್ಷಣೆಯನ್ನು ಕಂಡುಕೊಂಡು.
ಹೌದು ಪ್ರಿಯ, ಈ ಕಾಲದಲ್ಲಿ ನಾವು ಇನ್ನೂ ಹೆಚ್ಚಾದ ಆ ದೇವರ ಆತ್ಮ ಇನ್ನೂ ಸಹ ತನ್ನ ನಂಬಿರ್ತಕ್ಕಂಥ ಪ್ರಿಯರಲ್ಲಿ ಕೆಲಸವನ್ನು ಮಾಡುವಂತಾಗಿದೆ ಪ್ರಿಯರೇ. ಇವತ್ತು ಎಷ್ಟೋ ಆತ್ಮಗಳು ನಶಿಸುವಂತಾಗಿದೆ. ನಮ್ಮ ಕಣ್ಣು ಮುಂದೆ ಇರುವಾಗ, ನಮ್ಮ ಸಭೆ ಮುಂದೆ ನಿಂತಿರುವ ಎಷ್ಟೋ ಆತ್ಮಗಳು ರಕ್ಷಣೆಗೆ ಬರಬೇಕಾಗಿದೆ ಪ್ರಿಯರೇ. ಈ ಲೋಕ ಆಡಂಬರವಾಗಿದ್ದಾಗೂ ಸಹ ಸೈತಾನು ಅವರ ಕಣ್ಣುಗಳನ್ನು ಏನು ಮಾಡಿದ್ದಾನೆ? ಕುರುಡು ಮಾಡಿದ್ದಾನೆ. ಆದಾಗ್ಯೂ ಸಹ ದೇವರು ನಂಬಿರ್ತಕ್ಕಂಥ ನಾವು, ದೇವರ ಆತ್ಮವನ್ನು ಹೊಂದಂತೆ ನಾವು ಆ ದೇವರ ರಕ್ಷಣೆಯನ್ನು ನಾವು ಇವತ್ತು ಅವ್ರಿಗೆ ಸಾರಬೇಕಾಗಿದೆ. ಎಚ್ಚರಿಕೆ ಮಾತ್ರ ಮುಖಾಂತರ ಅವ್ರನ್ನ ನಾವು ಸಾರಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ನಾವು ಕೊನೆಯ ಕಾಲದಲ್ಲಿ ಈ ರಕ್ಷಣೆ ಸಂದೇಶ ದೇವರ ಬರುವಿಗಾಗಿ ಕಾದಿದ್ದೇವೆ. ತೀತನು ಬರೆದ ಸುವಾರ್ತೆಯನ್ನು ನಾವು ಓದ್ತೇವೆ. 2ನೇ ಸಂಧಿ ತೀತನು ಬರೆದ ಸುವಾರ್ತೆಯನ್ನು ನಾವು ಓದ್ತೇವೆ ನೋಡಿ. ಕೊನೆಯದಾಗಿ ಪ್ರಿಯರೇ, ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆ ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಚ್ಛಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕು ಎಂದು ಅದು ನಮಗೆ ಬೋಧಿಸ್ತದೆ. ಹೌದು ಪ್ರಿಯರೇ, ಇವತ್ತು ಸ್ವಾಮಿ ನಮ್ಮ ಈ ಲೋಕಕ್ಕೆ ರಕ್ಷಕರಾಗಿ ಬಂದಂಥ ನಮ್ಮ ದೇವರು ಈ ಸಂದೇಶ ನಮಗೆ ಕೊಟ್ಟಿದ್ದಾರೆ. ನಾವು ಭಕ್ತಿಹೀನತೆ ತೊರೆದು ಅವನಿಗೆ ಸಾಕ್ಷಿಯಾಗಿ ಜೀವಿಸಬೇಕಾಗಿದೆ. ಯಾಕೆಂದರೆ ದೇವರು ಪ್ರತ್ಯಕ್ಷ ಆಗೋ ದಿನ ಹತ್ತಿರವಾಗಿದೆ. ಇವತ್ತು ಕ್ರಿಸ್ತನ ಬರುವಿಗಾಗಿ ಕಾದಿರ್ತಕ್ಕಂಥ ನಾವು ಕ್ರಿಸ್ತನ ಸಂದೇಶವನ್ನು ಮುಖಾಂತರ ಇನ್ನೂ ಆತ್ಮಗಳನ್ನು ಸಿದ್ಧಪಡಿಸಬೇಕಾಗಿದೆ ಪ್ರಿಯವರೇ ದೇವರ ರಾಜ್ಯಕ್ಕೆ. ಅದೇ ಸ್ವಾಮಿ ತನ್ನ ಸಭೆ ಕೊಟ್ಟಂಥ ಸಂದೇಶ. ಇವತ್ತು ನಾನು ಸಭೆ ಆಗಿದ್ದುಕೊಂಡು ದೇವರ ರಕ್ಷಣೆ ಸಂದೇಶವನ್ನು ಇವತ್ತು ಸಾರುವಾಗ ಆ ಸಭೆ ಇನ್ನೂ ಬಹಳಷ್ಟು ಬೆಳೆಯುವಂತಾಗಿದೆ ಪ್ರಿಯರೇ. ಕ್ರಿಸ್ತನ ಬರುವಿಗಾಗಿ ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ನಾನು ಮತ್ತು ನೀವು ಇವತ್ತು ಸಿದ್ಧವಾಗಿಲ್ಲದಿದ್ದರೆ ನಾಳೆ ದಿನದಲ್ಲಿ ಸ್ವಾಮಿ ಬರುವಾಗ ಪ್ರಿಯರೇ ನಮ್ಮನ್ನು ಲೆಕ್ಕ ಕೇಳುವಂತನಾಗಿರ್ತಾನೆ. ನಮಗೆ ಕೊಟ್ಟಂಥ ಸಂದೇಶದಲ್ಲಿ ನಾವು ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾನೆ. ಯು ಆರ್ ಅಕೌಂಟಬಲ್ ಫಾರ್ ದ ರೆಸ್ಪಾನ್ಸಿಬಿಲಿಟಿ ಗಾಡ್ ಹ್ಯಾಸ್ ಗಿವನ್. ದೇವರು ಕೊಟ್ಟಂಥ ಈ ಸಂದೇಶದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಅವನ ಸಂದೇಶದಲ್ಲಿ ನಮ್ಮನ್ನು ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ತಂದೆಯಾದ ದೇವರೇ, ರಕ್ಷಕನೇ, ನಾಮಕ್ಕೆ ಸ್ತೋತ್ರಪ್ಪ. ಇವತ್ತು ನೀವು ಕೊಟ್ಟಂಥ ಸಂದೇಶಕ್ಕೂ ಸ್ತೋತ್ರ. ನಿನ್ನ ಸತ್ಯ ಸಂದೇಶಕ್ಕೆ ನಮ್ಮನ್ನು ಆರಿಸ್ಕೊಂಡಿದ್ದಿ. ನಿನ್ನ ಮಕ್ಕಳಾದ ಮುಖಾಂತರ ನಿನ್ನ ಸತ್ಯ ರಕ್ಷಣೆ ಸಂದೇಶವನ್ನು ನಿನ್ನ ಆತ್ಮ ಮುಖಾಂತರ ಇನ್ನೂ ಹೆಚ್ಚು ಆತ್ಮಗಳು ಕಂಡುವಂಥ ಭಾಗ್ಯವನ್ನು ಜಯಪಾಲಿಸು. ಇಲ್ಲಿ ಕೇಳಿದಂಥ ಪ್ರತಿಯೊಬ್ಬರನ್ನು ಆಸ್ವಾದಿಸಿ ಈ ರಕ್ಷಣೆ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳುವಂಥ ಭಾಗ್ಯ ನಮಗೆ ಕೃಪೆ ಮಾಡಬೇಕಾಗಿ ಪ್ರಭು ರಕ್ಷಕನಾದ ಯೇಸುವಿನ ಮಧುನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್.